ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಎಜಾಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಮತ್ತು ಎಜಾಕ್ಸ್ ಇಂಜಿನಿಯರಿಂಗ್ ಚಾರಿಟಬಲ್ ಟ್ರಸ್ಟ್ ಇವರ ಸಹಯೋಗದಲ್ಲಿ ಸಿಎಸ್ಆರ್ ನಿಧಿ ಅಡಿಯಲ್ಲಿ ನಗರದ ಬಿಎಚ್ ರಸ್ತೆಯ ಸೈನ್ಸ್ ಮೈದಾನದಲ್ಲಿ ಎಜಾಕ್ಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂದಿನ 2 ವರ್ಷಗಳ ಅವಧಿಯಲ್ಲಿ 500 ಕೆಪಿಎಸ್ ಶಾಲೆಗಳನ್ನು ನಿರ್ಮಿಸಿ ಲೋಕಾರ್ಪಣೆಗೊಳಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದ ಅವರು, ಕರ್ನಾಟಕ ಕೆಪಿಎಸ್ ಶಾಲೆಗಳ ರಾಜ್ಯ ಮಟ್ಟದ ಉದ್ಘಾಟನೆ ಮತ್ತು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಶೀಘ್ರವಾಗಿಯೇ ಶಿವಮೊಗ್ಗದಲ್ಲಿ ಆಯೋಜಿಸಲಾಗುತ್ತದೆ ಎಂದರು. ರಾಜ್ಯದಲ್ಲಿ 1,000 ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳಲ್ಲದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ನಿಧಿಯಿಂದ ಉರ್ದು ಸೇರಿದಂತೆ ದ್ವಿಭಾಷಾ ಶಿಕ್ಷಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಈ ಕಟ್ಟಡಗಳ ನಿರ್ಮಾಣದ ನಂತರ ಶಿಕ್ಷಣ ಇಲಾಖೆಯಿಂದಲೇ ಸದರಿ ಶಾಲೆಗಳನ್ನು ನಿರ್ವಹಿಸಲಾಗುವುದು. ಇದರೊಂದಿಗೆ 750 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದ ಪೂರಕ ನಿಧಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಆರ್ಥಿಕ ನೆರವು ಸೇರಿದಂತೆ 1,750 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದಿನ 4 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಆರಂಭಿಸಲಾಗುವುದು ಎಂದವರು ಕೊಡುಗೆ ದಾನಿಗಳಿಗೆ ಈ ಕಾರ್ಯಕ್ರಮ ಸ್ಫೂರ್ತಿ ನೀಡಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸರ್ ಚೆನ್ನಿ ಅವ್ರ ಕೈ ಸರ್ ಈ ಕಡೆ ಎಲ್ಲ ನೋಡಿ ಸರ್. ಒಂದು ಸಣ್ಣ ಬ್ರೇಕ್ ನಂತರ ಮಧು ಬಂಗಾರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್.
ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಬಗ್ಗೆ ವಿಚಾರವನ್ನು ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ನಾನು ಬಂದು ಹೇಳ್ಕೊಂಡಿದ್ವಿ. ಇರೋ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಇಲಾಖೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆ. ದೊಡ್ಡ ಸಮಸ್ಯೆ ಇರ್ತಕ್ಕಂಥ ಇಲಾಖೆ ಯಾವುದು ಅಂದ್ರೆ ಅದು ಶಿಕ್ಷಣ ಇಲಾಖೆ. ಅದು ಅನಿವಾರ್ಯವಾಗಿ ಇದು ಪ್ರಾಫಿಟ್ ಮೇಕಿಂಗ್ ಅಲ್ಲ, ಇದು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೆಲಸ ಇದೆ. ಸುಮಾರು ಹೈಯೆಸ್ಟ್ ಒಂದು 38% ಸರ್ಕಾರಿ ನೌಕರರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಇಲಾಖೆಯಲ್ಲಿದ್ದಾರೆ, ನಮ್ಮ ಶಿಕ್ಷಣ ಇಲಾಖೆ. ಟೀಚರ್ಸ್ ಇರ್ಬೋದು, FDA, SDA, ಬೇರೆ ಬೇರೆ ನಮ್ಮ ಇಲಾಖೆಯ ಅಧಿಕಾರಿಗಳೆಲ್ಲ ಇದ್ದಾರೆ. ಬಹಳ ಸಮಸ್ಯೆಗಳು ಕೂಡ ಇತ್ತು. ಆದ್ರೆ ಈ 3 ವರ್ಷದೊಳಗೆ ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ ವಿರೋಧ ಪಕ್ಷದ ಒಂದು ಸಹಕಾರವೂ ಕೂಡ, ಯಾಕಂದ್ರೆ ಅದಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಚೆನ್ನೈ ಇರ್ತದೆ ಟೀಕಾ ಟಿಪ್ಪಣಿಗಳು ಎಲ್ಲ ಇರಬೇಕು. ಆದ್ರೆ ಮಕ್ಕಳ ಹಿತದೃಷ್ಟಿ ಅಂದ ತಕ್ಷಣ ವಿರೋಧ ಪಕ್ಷದವರು ಮತ್ತೆ ಆಡಳಿತ ಪಕ್ಷದವರು ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನ ನಾನು ಈ 3 ವರ್ಷದಲ್ಲಿ ಕಂಡಿದ್ದೀನಿ. ಅದಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ಬೇಕು. ಯಾಕಂದ್ರೆ ಇವತ್ತು ನಡೀತಕ್ಕಂಥ ಒಂದು ಸಂದರ್ಭ ವಿಧಾನಸಭೆಯಲ್ಲಿ ನೋಡಿದಾಗ ನಾನು ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿ ನನಗೆ ಭಾವಿಸ್ತೀನಿ. ಯಾಕಂದ್ರೆ ಎಲ್ಲರೂ ಕೂಡ ನನಗೆ ಒಳ್ಳೆ ಮಾರ್ಗದರ್ಶನವನ್ನ, ಸಹಕಾರವನ್ನ ಮೇಲ್ಮನೆಯಲ್ಲಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದು ಬರೀ ಸರ್ಕಾರ ಮಾಡತಕ್ಕಂಥ ಜವಾಬ್ದಾರಿ ಅಲ್ಲ. ನಾನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ಶುರು ಮಾಡಿದೆ. ಸಿದ್ದರಾಮಯ್ಯ ಸಾಹೇಬ್ ಇದ್ದಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿದೆ ಇದು ಆ ಸಿಸ್ಟಮ್ ಬಟ್ ಸಿಮಿಲರ್ ಟು ದಟ್. ಅದನ್ನ ಒಂದು ಸ್ವಲ್ಪ ಹೇಳಿ ಇದಕ್ಕೆ ಬರ್ತೀನಿ. ಸಿದ್ದರಾಮಯ್ಯ ಸಾಹೇಬ್ ಹತ್ರ ಹೋದೆ ಒಂದು ದಿವಸ. ಹೋಗಿ ನಾನು ಹೇಳಿದೆ, ಸರ್ ನನಗೆ 10 ಲಕ್ಷ ಬೇಕು ಸರ್ ಅಂತ. ಆಯ್ತು ಅಂದ್ರು. ನಾನಿಲ್ಲ ಸರ್, ನಿಮ್ಮ ಅಕೌಂಟ್ ಇಂದ ನಿಮ್ ಸಂಬಳದಿಂದ ಬೇಕು ಅಂದೆ. ಅವ್ರು ಹೇಳಿದ್ರು, ನಿಮ್ ಸಂಬಳದಿಂದ ಇಲ್ಲ ನಾನೆಲ್ಲ ನಮ್ಮ ಮೊಮ್ಮಗನಿಗೆ ಬರ್ಬಿಟ್ಟಿದ್ದೀನಿ, ನನ್ನ ಸಂಬಳ ಎಲ್ಲ ನನ್ನ ಮೊಮ್ಮಗನಿಗೆ ಹೋಗುತ್ತೆ, ಅವನ ಭವಿಷ್ಯಕ್ಕೆ ಅಂತ ಅದು ಮಾಡ್ಬಿಟ್ಟಿದ್ದಾರೆ. ಅವ್ರ ಬೀಳ್ತಾರೋ ನನ್ಗೆ ಗೊತ್ತಿಲ್ಲ, ಅದು ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. ಬೇಕಾದ್ರೆ ಯಾರ್ಯಾರು ಹೇಳಿ ಹಂಗೆ ಕೊಡಿಸ್ತೀನಿ ನೋಡೋದು. ಸರ್ ನನ್ ಕ್ಯಾಶ್ ಬೇಡ ಸರ್, ನಿಮ್ ಸಂಬಳದ್ದೇ ದುಡ್ಡು ಬೇಕು. ಅದನ್ನ ಹೋದಾಗ ಮಿನಿಸ್ಟ್ರು ಕೊನೆಗೆ ಕಾರು ಅವ್ರ ಮಗನಿಗೆ ಕರೆದೆ, ಎತ್ತಿಂದ್ರವ್ರಿಗೆ ಕರೆದು ದಯವಿಟ್ಟು ನಿಮ್ಮ ಅಕೌಂಟ್ 10 ಲಕ್ಷ ಇದ್ರೆ ನಿಮ್ಮ ಅಕೌಂಟ್ಗೆ ಹಾಕಿ ದಯವಿಟ್ಟು ಅದನ್ನ ಅರ್ಜೆಂಟಾಗಿ ನನಗೆ ಚೆಕ್ಕು ಇಲ್ಲ ಟಿವಿ ಕೊಡಿ ನಮ್ಮ ಶಿಕ್ಷಣ ಇಲಾಖೆಗೆ. ಯಾಕೆ ಇದು ಹೇಳಿದೆ ಅಂದ್ರೆ ನಾವೆಲ್ಲರೂ ಕೂಡ ಸಂಬಳ ತಗೋತೀವಿ, ನೀವೆಲ್ಲ ಟ್ಯಾಕ್ಸ್ ಕೊಡ್ತಿದ್ದಾರೆ, ನಾವು ಅದನ್ನ ವಾಪಸ್ ಕೊಡ್ಬೇಕಾಗುತ್ತೆ, ಸಮಾಜದಲ್ಲಿ ಕೊಡ್ಬೇಕು ಅಂತ ಹೇಳಿ ಅನ್ಸಿದ್ರೆ ಬೇರೆ ತಮ್ಮಂದು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ನಾವು ದುಡ್ದಿರೋದ್ರಲ್ಲಿ ನಾವು ಪಾಲ್ ಕೊಡ್ಬೇಕಾಗುತ್ತೆ. ನಮ್ಮ ಮಕ್ಕಳು ಅಂತ ನಮ್ಮನೇಲಿ ಹುಟ್ಟಿರೋ ಮಕ್ಕಳೇ ಆಗ್ಬೇಕಂತ ಏನಿಲ್ಲ. ನಮ್ಮ ರಾಜ್ಯದ ಮಕ್ಕಳು ಅಂತ ಹೇಳಿದಾಗ ನಮ್ಮನೆ ಮಕ್ಕಳು ಇದ್ದಂಗೆ ಆ ಭಾವನೆ ಮೇಲೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ. 1.5 ಹೈಯೆಸ್ಟ್ 2 ವರ್ಷದೊಳಗೆ ಈ ಎಲ್ಲಾ 500 KP ಶಾಲೆಗಳು ಕೂಡ ಯೂಸಬಲ್ ಆಗುತ್ತೆ, ಮಕ್ಕಳಿಗೆ ಯೂಸ್ ಆಗ್ಬೇಕು. ಆ ರೀತಿಯಲ್ಲಿ ನಾವು ಮುಗಿಸಿ ಕೊಡ್ತೀವಿ ಅದನ್ನ. ಯಾಕಂದ್ರೆ ನಾವೆಲ್ಲ ಆ ತರ ಮಾಡ್ಕೊಂಡ್ಬಿಟ್ಟಿದ್ವಿ. 1 ವರ್ಷ ನಮ್ ಟಾರ್ಗೆಟ್, ಬಟ್ ಕೆಲವು ಸತಿ ನಾವು ಹೇಳಿದ ಕೆಲಸಕ್ಕೆ ಆಗೋದಿಲ್ಲ, ಕೆಲಸಕ್ಕೆ ಲೇಟ್ ಆಗ್ತದೆ. ಆದ್ರೆ ದುಡ್ಡಿಗೆ ಏನು ತೊಂದರೆ ಇಲ್ಲ. ಸೊ 2,500 ಕೋಟಿ ಅಲ್ಲಿ ಬರ್ತದೆ. ಅದಾದ್ಮೇಲೆ ಅಫ್ಕೋರ್ಸ್ KKRDB ಅದು ಸಪರೇಟ್, ಅದು ADB ಸಂಬಂಧ ಇಲ್ಲ. ADB ಇಂದ ಬರೀ 100 ಮಾತ್ರ KKRDB ಡಿವಿಷನ್ ಹೋಗುತ್ತೆ. ಅವರು ಇನ್ನೂ ಸ್ಕೂಲು ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಇಂದ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಸೆಟ್ನೆಸ್ ಅಂದ್ರೆ ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾ 3-4 ಜಿಲ್ಲೆ ಇದೆ. ಯಾವಾಗ ಏನಿತ್ತು ತಾಲೂಕು, ಯಾವ ತಾಲೂಕಲ್ಲಿ ಮೈನಿಂಗ್ ಇದೆ ಅಲ್ಲಿ ಮಾತ್ರ 10 ಸ್ಕೂಲ್ ಕೊಟ್ಟಿದ್ರು. ಈಗ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಯಾವ ತಾಲೂಕು ಯಾವ ಜಿಲ್ಲೆಗೆ ಬರ್ತದೆ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಿಗೂ 10 ಸ್ಕೂಲ್ ಕೊಡ್ಬೇಕು ಅಂತ ಹೇಳಿ
ಆಗಿದೆ. ಅದನ್ನ ಇನ್ನೊಂದು ವಾರದೊಳಗೆ ಎಲ್ಲಾ ಸ್ಕೂಲ್ ಫೈನಲ್ ಮಾಡಿ ಅದೊಂದು ಸಪರೇಟ್ ಆಗಿ ಮಾಹಿತಿಯನ್ನ ರಾಜ್ಯದ ಜನರಿಗೆ ಕೊಡ್ತಕ್ಕಂಥದ್ದು. ಯಾಕಂದ್ರೆ 10 ಸ್ಕೂಲ್ ಕ್ಷೇತ್ರದೊಳಗೆ ಆಗ್ಬಿಟ್ರೆ ಭಾರಿ ದೊಡ್ಡ ಸಾಧನೆ. ಅದ್ರ ಜೊತೆಗೆ ಮೈನಾರಿಟಿಯಿಂದ ಅವರು ಕೂಡ ಉರ್ದು ಶಾಲೆಗಳನ್ನ ಇವಾಗ ಆಂಗ್ಲ ಮಾಧ್ಯಮವನ್ನ ಮಾಡಿ ದ್ವಿಭಾಷಾವನ್ನ ಮಾಡಿ, ಯಾಕಂದ್ರೆ ಉರ್ದು ಇರ್ತದೆ, ಇಂಗ್ಲಿಷ್ ಕೂಡ ಇರ್ತದೆ. ಅದನ್ನು ಕೂಡ ಜಮೀರ್ ಅಹಮದ್ ಅವರು ಮಿನಿಸ್ಟ್ರಿ ಸಚಿವರಿದ್ದಾರೆ, ಪಾಸ್ ಆಗಿದೆ. ಅದನ್ನು ಕೂಡ ಮುಂದೆ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಿ ನಾವು ಅದನ್ನ ನಡೆಸ್ತಕ್ಕಂಥ ಇದು ನಡೀತದೆ 1,000. ಅದ್ರ ಜೊತೆಗೆ ನಾನು ಮಿನಿಸ್ಟ್ರಿ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 1,000 100 ದಿವಸದೊಳಗೆ 1,000 ಶಾಲೆಗಳನ್ನ ಮತ್ತೆ ಘೋಷಣೆ ಮಾಡಿ ಮುಂದೆ ತಗೊಳ್ಬೇಕು CSR ಫಂಡ್ ಅಲ್ಲಿ ಅಂತ ಹೇಳಿದ್ರು. ನಿನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅನ್ಅಫಿಷಿಯಲ್ ಆಗಿ ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ವಿ. ಅದು ಮುಂದಿನ ವಾರ ಟೈಮ್ ನಾನು ಕೊಡ್ತೀನಿ, ಯಾವಾಗ ಅಂತೇಳಿ ಇದೊಂದು ಬ್ರೀಫಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿದಾರೆ ಅಧಿಕಾರಿಗಳೆಲ್ಲ. ನಿನ್ನ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಅದು ಯಾವ ರೀತಿ ಆಗುತ್ತೆ ಮುಂದೆ ಹೇಳ. ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ, ನಾನು ಬಂದ ಮೇಲೆ ನಾನು ಬರೋಕ್ಕಿಂತ ಮುಂಚೆನೆ ಇದು ಮಾನ್ಯ ಮುಖ್ಯಮಂತ್ರಿಗಳ ಕನಸಿರೋದ್ರಿಂದ ಅದೇನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಆ ವಿಚಾರಗಳನ್ನು ಹೇಳ್ತೇನೆ. ಅಂದ್ರೆ ಇಷ್ಟೇ ಆಸೆ ಏನಂದ್ರೆ ನನ್ನ ಅವಧಿಯಲ್ಲಿ ಒಂದು ಚಾಪನ್ನ ಬಿಡಬೇಕು, ಮಕ್ಕಳು ಅದನ್ನ ನೆನ್ಪಿಟ್ಕೊಳ್ಬೇಕು, ಅವ್ರ ಭವಿಷ್ಯನ ರೂಪಿಸ್ತಕ್ಕಂಥದ್ದು ಕೆಲಸವನ್ನ ಈ ರಾಜ್ಯದಲ್ಲಿ ಮಕ್ಕಳಿಗೆ ಭವಿಷ್ಯಕ್ಕೋಸ್ಕರ. ಆದ್ರೆ ನಾನು ಹೇಳಿದೆ, ಈಗ ಅವ್ರು ಖರ್ಚು ಮಾಡೋದು ಕೂಡ ಮಕ್ಕಳಿಗೆ ಖರ್ಚು ಮಾಡ್ತಾರೆ, ಅದೇ ಮಕ್ಕಳು ನಾಳೆ ಅವ್ರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದು. ನೋಡಿ ಇದು ಹೆಂಗಿದೆ ಸೈಕಲ್. ಅವ್ರು ಖರ್ಚು ಮಾಡೋದು ಅವ್ರ ಫ್ಯೂಚರ್ಗೂ ಕೂಡ ಆಗ್ತದೆ, ಇಲ್ಲ ಬೇರೆಯವ್ರ ಫ್ಯೂಚರ್ಗೆ ಆಗ್ತದೆ. ಎಜುಕೇಶನ್ ಕೊಟ್ಟಾಗ ಅದು ಒಳ್ಳೆ ರೀತಿಯಲ್ಲಿ ಬರ್ತಕ್ಕಂಥ ಕೆಲಸನೂ ಕೂಡ ಆಗ್ತದೆ. ಆಗ್ಲಿ, ನಿಮ್ಮ ಸಹಕಾರ ತುಂಬಾ ಇರ್ಲಿ ವಿಜಯ್ ಅವರೇ. We need your help, especially in education sector, and we wish you well, and we are honored to have you here today, and for always, forever through Ajax company, and we wish Ajax company also very, better days to come also, and more bigger than what you are grown also. We wish all the best, and I think ನನ್ನ ಮಾತನ್ನ ಇಲ್ಲಿ ನಿಲ್ಲಿಸ್ತೀನಿ. ಯಾಕಂದ್ರೆ ಇಲ್ಲಿ ಮಾತಾಡಕ್ ಕುತ್ಕೊಂಡ್ರೆ ತುಂಬಾ ದಿವಸ ಆಯ್ತು, 2 ತಿಂಗಳು ರಜಾ ತಗೊಂಡು ಮಾತಾಡಕ್ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ತಾ ಇದ್ವಿ. ಯಾರು ಬಂದು ಕೂತ್ಕೊಳ್ತಾರೆ ಈಗ ಅರಿಯರ್ಸ್ ಎಲ್ಲ ಕ್ಲಿಯರ್ ಆಗಿ ಅಜಾಕ್ಸ್ ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಇದಪ್ಪ ಒಳ್ಳೆಯದೇ ಏನಿದೆ. ಆಗ್ಲಿ, ಒಳ್ಳೇದಾಗ್ಲಿ, ಮಕ್ಳಿಗೆ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ನಾವೆಲ್ಲರೂ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಚೆಂಡಿ ಅವರಿಗೆ, ಅರುಣ್ ಅವರಿಗೆ, ನಮ್ಮ ಅಧಿಕಾರಿಗಳು